ಕೋಪದಲ್ಲಿ ಝಾನ್ಸಿ ವಿಲ್ ಹಿಡ್ಕೊಂಡು ಮನೆಗೆ ಬರ್ತಾಳೆ. ತಾತ ಎಲ್ಲಿದ್ದೀರಾ, ಬನ್ನಿ ಬೇಗ ಅಂತ ಕೂಗ್ತಾ ಇದ್ರು ಬರದೇ ಇರೋ ತಾತನ ನಡೆಗೆ ಝಾನ್ಸಿಯ ಕೋಪ ಜಾಸ್ತಿ ಆಗತ್ತೆ. ಕೊನೆಗೂ ತಾತ ಯಾರದು ಬೆಳಗ್ಗಿನ ಟಿವಿ ವಾಲ್ಯೂಮ್ ಜಾಸ್ತಿ ಮಾಡಿರೋದು ಅಂತ ನಾಟಕ ಮಾಡ್ತಾ ಮೆಟ್ಲು ಇಳಿದು ಕೆಳಗೆ ಬರ್ತಾರೆ. ಮೊಮ್ಮಗಳು ತಾತನ ಮಧ್ಯೆ ವಾಗ್ವಾದ ನಡೆಯುತ್ತೆ. ನೀನು ಮದುವೆ ಆದರೆ ಮಾತ್ರ ನಿಂಗೆ ಆಸ್ತಿ ಮತ್ತೆ ಪವರ್ ಸಿಗೋದು, ಇದೇ ಫೈನಲ್ ಅಂತ ಹೇಳಿ ಹೊರಡ್ತಾರೆ ತಾತ. ಇತ್ತ ರಾಘವೇಂದ್ರ ಮನೆಗೆ ಬರ್ತಾನೆ. ಪಾತ್ರೆ ಹಿಡಿದು ಹೊರಗೆ ಹೋಗ್ತಿರೋ ಮಗಳಿಗೆ ರಘು ಚಿಕ್ಕಮ್ಮ ಏನೇ ಅದು ಅಂದಾಗ, ಅಮ್ಮ ನೆನ್ನೆದು ಅನ್ನ ಹಳಸಿದೆ, ನಾಯಿಗೆ ಹಾಕ್ಲಿಕ್ಕೆ ಹೋಗ್ತಿದ್ದೀನಿ ಅಂತಾಳೆ. ಅದಕ್ಕೆ ಈಗ ಬಂತಲ್ಲ ನಾಯಿ, ಅದಕ್ಕೆ ಹಾಕ್ತೀನಿ, ಇಲ್ಲೇ ಇಡು ಅಂತ ಮಗಳಿಗೆ ಗದರ್ತಾಳೆ. ಮುಖ ತೊಳೆದು ಬಂದ ರಘುಗೆ ಅವನ ಚಿಕ್ಕಮ್ಮ, ಏನಪ್ಪ ಯಾವಾಗಲೂ ನಿನ್ನ ಮುಂದೆ ನಾವು ಬೇಡ್ತಾ ಇರ್ಬೇಕಾ, ಸಂಬಳ ಆಗಿದ್ರೆ ಕೊಡಪ್ಪ ಅಂತ. ಹೊತ್ತೊತ್ತಿಗೆ ಚೆನ್ನಾಗಿ ತಿನ್ನೋದು ಗೊತ್ತಾಗತ್ತೆ, ಸಂಬಳ ಕೊಡೋದು ಗೊತ್ತಾಗಲ್ವಾ? ಈ 12,000 ಇಸ್ಕೊಳ್ಳೋಕೆ ಇಷ್ಟೆಲ್ಲ ಮಾತು ಖರ್ಚು ಮಾಡಬೇಕು ನೋಡು ನಾನು ಅಂತೆಲ್ಲ ರಗಳೆ ಮಾಡಿ ಕೊನೆಗೆ ಹಳಸಿದ ಅನ್ನ ಬಡಿಸ್ತಾಳೆ. ತಿನ್ನಕ್ಕಾಗದೇ ಇರೋ ಹಳಸಿದ ಅನ್ನ ಸಾಂಬಾರು ತಿಂತಾನೆ ರಘು. ಆದರೆ ಅವನ ಒಬ್ಬಳ ತಂಗಿ ಮಾತ್ರ ಪಾಪ ಅಣ್ಣ ಅಂತ ಅನುಕಂಪದಲ್ಲಿ ನೋಡ್ತಿರ್ತಾಳೆ. ಇತ್ತ ಝಾನ್ಸಿಯ ಕೋಪ ಇನ್ನೂ ಜಾಸ್ತಿ ಆಗತ್ತೆ. ಅಲ್ಲಿಂದ ಆಫೀಸ್ಗೆ ಬಂದ ಝಾನ್ಸಿ ತನ್ನ ಆಪ್ತ ಆಫೀಸ್ ಸ್ಟಾಫ್ ಹತ್ರ ಇದರ ಬಗ್ಗೆ ಮಾತಾಡ್ತಾಳೆ. ನಾನು ಆಗ್ತಿರೋದು ಕಾಂಟ್ರಾಕ್ಟ್ ಮದುವೆ, ಈ ವಿಷಯ ಹೊರಗಡೆ ಗೊತ್ತಾಗಬಾರ್ದು. ನನಗೆ 1 ತಿಂಗಳಿಗೆ ಗಂಡ ಆಗೋ, ನಾನು ಹೇಳಿದ ಹಾಗೆ ಕೇಳೋ ಗಂಡು ಬೇಕು, ಹುಡುಕಿ ಅಂತ ಹೇಳಿ ಕಳಿಸ್ತಾಳೆ. ಇತ್ತ ರಘು ಇಂಟರ್ವ್ಯೂಗೆ ರೆಡಿಯಾಗಿ ಫೋಟೋದಲ್ಲಿ ಇರೋ ಅಪ್ಪ ಅಮ್ಮಂಗ ಆಶೀರ್ವಾದ ತಗೊಂಡು ಚಿಕ್ಕಮ್ಮನ ಆಶೀರ್ವಾದ ತಗೊಳ್ಳಕ್ಕೆ ಹೋದಾಗ ಮತ್ತೆ ಅದೇ ಕಿರಿಕ್ ಮಾಡ್ತಾಳೆ ಚಿಕ್ಕಮ್ಮ. ನಿನ್ನ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಆಯ್ತಲ್ಲ, ಮತ್ತೆ ಯಾಕೆ ಈ ನಾಟಕ? ನಿನ್ನ ಸಂಬಂಧ ಬೇಡ ಬೇಡ ಅಂದ್ರೂ ಬಂದು ಅಂಟ್ಕೊಂತಿದೆಯಲ್ಲ. ಯಾವುದೋ ಕೆಲಸ ನಂಬ್ಕೊಂಡು ಇರೋ ಕೆಲಸನ ಬಿಟ್ಟು ನನಗೆ ಬರೋ ಸಂಬಳಕ್ಕೂ ಕಲ್ಲು ಹಾಕಬೇಡ, ತೊಲಗು ಅಂತ ಹೇಳ್ತಾನೆ. ಇವನ ಅಮ್ಮ ಇವನನ್ನ ಜೊತೆ ಕರ್ಕೊಂಡು ಹೋಗೋದು ಬಿಟ್ಟು ಹಾಗೆ ಹೋದ್ಲು. ಇವರಪ್ಪ ನನ್ನ ಮದುವೆ ಮಾಡಿಕೊಂಡು ಅವನೂ ಗೊಟ್ಟಕ್ಕಂದ, ಈ ಗೂಬೆಯನ್ನ ನನಗೆ ಗಂಟಾಕಿ ಹೋದ ಅಂತೆಲ್ಲ ಹೀಯಾಳಿಸ್ತಾಳೆ. ಕಣ್ಣೀರು ಹಾಕ್ಕೊಂಡು ರಘು ಮನೆಯಿಂದ ಹೊರಡ್ತಾನೆ. ಝಾನ್ಸಿ ಹತ್ರ ಬಂದ ಸ್ಟಾಫ್, ಮೇಡಮ್ ಯಾರೋ ಥರ್ಡ್ ಪಾರ್ಟಿಯಿಂದ ಗಂಡು ಹುಡುಕೋದು ತುಂಬ ಲಾಂಗ್ ಪ್ರೊಸೆಸ್ ಅಂತಾರೆ, ಸೊ ಬೇರೆ ಏನು ಪ್ಲ್ಯಾನ್ ಮಾಡಿದ್ದೀರಾ? ಆಗ ಮೇಡಮ್, ಇವತ್ತು ನಮ್ಮ ಆಫೀಸ್ನಲ್ಲಿ ಇಂಟರ್ವ್ಯೂ ಇದೆ, ಅದರಲ್ಲಿ 7 ಜನ ಬ್ಯಾಚುಲರ್ಸ್ ಇದ್ದಾರೆ, ಅದರಲ್ಲಿ ನಿಮ್ಮ ಅನುಕೂಲಕ್ಕೆ ಸರಿ ಹೋಗೋರು ಇದ್ದರೆ ಆಯ್ಕೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಹೇಳ್ತಾರೆ. ಓಕೆ, ಇಂಟರ್ವ್ಯೂ ನನ್ನ ಲ್ಯಾಪ್ಟಾಪ್ಗೆ ಲೈವ್ ಬರಬೇಕು, ಯಾಕಂದರೆ ನನಗೆ ಒಂದು ನಿಯತ್ತಾಗಿರೋ ಗೂಬೆ ಬೇಕು ಅಂತ ಹೇಳಿ ಲ್ಯಾಪ್ಟಾಪ್ನಲ್ಲಿ ರಘು ಫೋಟೋನ ಇವನೇ ಬೇಕು ಅನ್ನೋ ಥರ ನೋಡ್ತಾಳೆ ಝಾನ್ಸಿ. ರಘು ಒಂದು ಇಂಟರ್ವ್ಯೂ ಮುಗಿಸಿ ಗೆಳೆಯನ ಭೇಟಿಯಾಗಿ ಟೀ ಕುಡಿತಾ ಮಾತಾಡ್ತಾ, ಯಾವ ಕೆಲಸನೂ ಸಿಗದೆ ಇರೋದಕ್ಕೆ ಕಾರಣ ನನ್ನ ಚಿಕ್ಕಮ್ಮನ ಆಶೀರ್ವಾದ ಸಿಗದೆ ಇರೋದು ಅಂದಾಗ, ಚಿಕ್ಕಮ್ಮನ ಬಗ್ಗೆ ಮಾತಾಡಿದ್ರೆ ತಲೆ ಹೊಡೆದಾಕ್ತೀನಿ ಅಂಥೇಳಿ, ನಿನ್ನಂಥ ಒಳ್ಳೆಯವರು ಇರೋದಕ್ಕೆ ಅಂಥವರೆಲ್ಲ ಜಾಸ್ತಿ ಆಗಿರೋದು, ನೀನು ತಿರುಗಿ ಬಿದ್ರೇ ಅವರೆಲ್ಲ ನಿನ್ನ ಮಾತು ಕೇಳೋದು, ಇಲ್ಲ ಅಂದರೆ ಇರೋ ಹುಡುದಾರನ್ನು ಬಿಚ್ಕೊಂಡು ಹೊರಗೆ ಕಳಿಸ್ತಾರೆ, ನೆನ್ಪಿಟ್ಕೋ ಅಂಥೇಳಿ ಟೀ ಕಾಸು ಕೊಡ್ಲಿಕ್ಕೆ ಹೋಗ್ತಾನೆ. ಇತ್ತ ರಮೇಶ್ ಭಟ್ ಮತ್ತು ನಾಗಾಭರಣ ಚೆಸ್ ಆಟ ಆಡ್ತಾ, ನಿನ್ನ ಮೊಮ್ಮಗಳು ಇಡೀ ಗಂಡು ಜಾತಿಯನ್ನೇ ಅಷ್ಟೊಂದು ದ್ವೇಷ ಮಾಡ್ತಾ ಇರೋದ್ರಿಂದ ಮದುವೆ ಆಗೋದು ಡೌಟ್, ಅವಳು ಆಸ್ತಿ ಬೇಕಾದರೂ ಬಿಡ್ತಾಳೆ, ಮದುವೆ ಮಾತ್ರ ಆಗಲ್ಲ ಅಂದ ಲಾಯರ್ಗೆ, ನನ್ನ ಮೊಮ್ಮಗಳಿಗೆ ದುಡ್ಡನ್ನು ಡಬಲ್ ಮಾಡೋದು ಗೊತ್ತು, ಆದರೆ ದುಡ್ಡು ದುಡಿಯೋದು ಗೊತ್ತಿಲ್ಲ, ಅವಳ ಲೈಫ್ ಸ್ಟೈಲ್ಗೆ ದುಡ್ಡು ಅಧಿಕಾರ ಬೇಕೇ ಬೇಕು, ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ಅವಳಿಗೆ ಅಂತಾರೆ ತಾತ. ನೀನು ಇಷ್ಟು ದೊಡ್ಡವಾಗಿ ಹೇಳ್ತಿದೀಯಾ ಅಂದರೆ ಈ ಮದುವೆ ಆಗೇ ಆಗುತ್ತೆ ಕಣೋ ಅಂತ ವಕೀಲರು ಹೇಳ್ತಾರೆ. ನನ್ನ ಮೊಮ್ಮಗಳ ಕೈ ಹಿಡಿಯೋ ಗಂಡು ಎಲ್ಲಿದ್ದಾನೋ ವಕೀಲ್ ಸಾಬ ಅಂತ ತಾತನಿಗೆ, ಅವನು ಎಲ್ಲೇ ಇದ್ರೂ ಈ ತಕ್ಷಣ ಅವನು ಝಾನ್ಸಿ ಮುಂದೆ ಹಾಜರಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕಣೋ ಅಂತಾರೆ ನಾಗಭರಣ. ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ಹೀರೋ ಎಂಟ್ರಿ ಆಗತ್ತೆ. ಇವನು ಕೊಡೋ ಉತ್ತರಕ್ಕೆ ಝಾನ್ಸಿಗೆ ಇಷ್ಟ ಆಗತ್ತೆ, ಮತ್ತೆ ಅವನನ್ನು ತನ್ನ ಚೇಂಬರ್ಗೆ ಕರೆಸ್ಕೊತಾಳೆ. ಯು ಆರ್ ಅಪಾಯಿಂಟೆಡ್ ನಾಟ್ ಫಾರ್ ಕಂಪನಿ ಜಾಬ್, ಇಟ್ಸ್ ಮೈ ಪರ್ಸನಲ್ ಜಾಬ್. ರೌಂಡ್ ದ ಕ್ಲಾಕ್ ಕೆಲಸ ಮಾಡಬೇಕು, ನೀನು ಕೇಳೋ ಸಂಬಳಕ್ಕಿಂತ 4 ಪಟ್ಟು ಜಾಸ್ತಿ ಇರುತ್ತೆ, ಜಸ್ಟ್ ಫಾರ್ 1 ಮಂತ್. ಆದರೆ ಆಫೀಸ್ ಕೆಲಸ ಅಲ್ಲ, ನನ್ನ ಗಂಡನ ಕೆಲಸ. ಜಸ್ಟ್ 1 ತಿಂಗಳು ನನ್ನ ಗಂಡನಾಗಿ ಆ್ಯಕ್ಟ್ ಮಾಡಬೇಕು ಅಷ್ಟೇ, ಹಾಗಂತ ಬೇರೆ ಏನೂ ಇರಲ್ಲ. ನೋಡೋರ ಕಣ್ಣಿಗೆ ಮಾತ್ರ ನಾವು ಗಂಡ ಹೆಂಡತಿ, ನಮ್ಮಿಬ್ಬರ ಮದುವೆ ಕಾಂಟ್ರಾಕ್ಟ್ ಆಗುತ್ತೆ, ಇಬ್ಬರು ಸೈನ್ ಮಾಡ್ತೀವಿ. ಸೊ 1 ತಿಂಗಳಿಗೆ ನಿನ್ನ ರೇಟ್ ಎಷ್ಟು ಅಂತ ಕೇಳ್ತಾಳೆ ಝಾನ್ಸಿ. ನಿಮಗೆ ಈ ಧಾರಾವಾಹಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.